ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ನಾನಿವಾಗ ಬ್ರೋಕನ್ ವೀಟ್ ಉಪ್ಮಾ ಮಾಡ್ತಾ ಇದ್ದೀನಿ, ಅಂದರೆ ದಲಿಯಾ. ಹೇಗೆ ಮಾಡೋದು ಅಂತ ತೋರ್ಸಲ್ವಾ? ನೋಡಿ, ಒಂದು ಕಪ್ಪು ದಪ್ಪ ರವೆ ತೊಗೊಂಡಿದ್ದೀನಿ. ದಲಿಯಾ ಬ್ರೋಕನ್ ವೀಟ್ ಅಂತಲೂ ಕರೀತಾರೆ ಇದನ್ನು. ಅದನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಎಣ್ಣೆ ತುಪ್ಪ ಇನ್ನೂ ಏನು ಹಾಕಿಲ್ಲ ನಾನು, ಆಮೇಲೆ ಹಾಕೋತೀನಿ. ಸ್ವಲ್ಪ ಅರ್ಧ ಹುರಿಬೇಕಿದು ರವೆ. ಅರ್ಧ ಹುರಿದಾದ್ಮೇಲೆ ಇದಕ್ಕೆ ನಾವು ತುಪ್ಪ ಆಗಲಿ ಎಣ್ಣೆ ಆಗಲಿ ಆಪ್ಷನಲ್, ನಿಮ್ಮ ಇಷ್ಟ. ನಾನು ತುಪ್ಪ ಹಾಕ್ತೀನಿ, ನೀವೇನಾದರೂ ಹಾಕ್ಕೋಬೋದು. ನೋಡಿ, ಈ ಥರ ಅರ್ಧ ಹುರಿದಾದ್ಮೇಲೆ 1 ಟೀ ಸ್ಪೂನಷ್ಟು ಇದಕ್ಕೆ ನಾವು ತುಪ್ಪ ಹಾಕಬೇಕಾಗತ್ತೆ. ತುಪ್ಪ ಯಾಕಪ್ಪ ಹಾಕೋದು ಅಂದರೆ ಸಾಫ್ಟ್ ಬರೋಕ್ಕೋಸ್ಕರ. ನೋಡಿ, ನಾನು ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಸಾಕು, ಜಾಸ್ತಿ ಬೇಡ. ತುಪ್ಪ ಹಾಕೋಣ, ಹಾಕ್ಬಿಟ್ಟು ಆಮೇಲೆ ಒಂಚೂರು ಲೈಟಾಗಿ ಹುರಿಯೋಣ. ಯಾಕಂದರೆ ಅರ್ಧ ಆಗಲೇ ಇದು ಹುರಿದಾಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತುಂಬ ಕಲರ್ ಚೇಂಜ್ ಆಗಬಾರ್ದು. ಸ್ವಲ್ಪನೇ ಸ್ವಲ್ಪ ಆದರೆ ಸಾಕು. ನೋಡಿ, ಒಂದೊಂದು ಕಾಳು ಬಿಡಿ ಬಿಡಿಯಾಗಿ ಕಾಣುತ್ತೆ. ಅದು ರವೆ, ದಪ್ಪ ರವೆ ಅಲ್ವಾ, ಒಂದೊಂದು ಕಾಳು ಬಿಡಿ ಬಿಡಿಯಾಗಿ ಕಾಣುತ್ತೆ. ಆ ಥರ ಹುಡಿದು ಇದನ್ನು ಸೈಡಲ್ಲಿ ಇಟ್ಬಿಡೋಣ. ಇವಾಗ ಹುರಿದಿರೋದಾಗಿದೆ, ಇದಕ್ಕೂ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಒಂದು 4 ರಿಂದ 5 ಟೀ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಅರ್ಧ ಎಣ್ಣೆ ಅರ್ಧ ತುಪ್ಪನೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಅದೇ ರೀತಿ ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜ, ಅದೊಂದು ಸ್ವಲ್ಪ ರೋಸ್ಟ್ ಆದಮೇಲೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು, ಆಮೇಲೆ ಸಾಸಿವೆ 1 ಟೀ ಸ್ಪೂನಷ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೇನೆ ಸ್ವಲ್ಪ ಕೆಂಪು ಬಣ್ಣ ಬರಲಿ, ಒಂಚೂರು ಲೈಟಾಗಿ, ತುಂಬ ಕೆಂಪು ಬರಬಾರ್ದು, ಸೀದು ಹೋದಂಗೆ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದು ಬಂದಾದಮೇಲೆ ಒಂದು 4 ರಿಂದ 5 ಗ್ರೀನ್ ಚಿಲ್ಲಿ, ನಿಮ್ಗೆ ಅಳತೆಗೆ ನೋಡ್ಕೊಂಡು ನೀವು ಹಾಕ್ಕೋಬೋದು ಖಾರನ. ಹಾಗೆ 2 ಎಸಳು ಕರಿಬೇವು ಹಾಕ್ಕೊಂಡು ಅದನ್ನ ಸ್ವಲ್ಪ ಚಟಪಟ ಅನ್ನಿಸ್ಕೊಂಬಿಡಿ. ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಹಾಗೆ 1 ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು, 1 ಈರುಳ್ಳಿ. ಅದೇ ರೀತಿ 5 ರಿಂದ 6 ಬೀನ್ಸು, ತುಂಬ ಚಿಕ್ಕದಾಗಿ ಹೆಚ್ಚಬೇಕು. ಆಮೇಲೆ 1 ಕ್ಯಾರೆಟು, ಅದು ಅಷ್ಟೇ ಚಿಕ್ಕದಾಗಿ ಹೆಚ್ಚಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಎಣ್ಣೆಲಿ ಬೇಯೋಕ್ಕೆ ಅಂತಲೇ ಕ್ಲೋಸ್ ಮಾಡಿ ಬಿಡಬೇಕು. ಅದು ಚೆನ್ನಾಗಿ ಎಣ್ಣೆ ಹೀರ್ಕೊಳ್ಳುತ್ತೆ, ತರಕಾರಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಕ್ಲೋಸ್ ಮಾಡಿ ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದೇನೆಂದರೆ, ಟೊಮೆಟೊ ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿದೆ, ಹೀಗಾಗಿ ಅದು ಮಿಸ್ ಆಗಿರೋದ್ರಿಂದ ನಾನು ತೋರ್ಸೋಕ್ಕಾಗಿಲ್ಲ. ಹಾಗೆ 1 ಟೊಮೆಟೊನೂ ಹಾಕಿದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೀ ಸ್ಪೂನು ಸಕ್ಕರೆ ಯಾಕಪ್ಪ ಹಾಕಬೇಕು ಅಂದರೆ, ಉಪ್ಪಿಟ್ಟು ಅವಲಕ್ಕಿ ಈ ಥರ ಯಾವುದೇ ಮಾಡಿ ನೀವು 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದ್ರೆ ಅದ್ರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಯಾಕಂದರೆ ನಾವು ಉಪ್ಪಿಟ್ಟಿನ ರವೆ ಮಾಡಿದಾಗೆಲ್ಲ 1ಕ್ಕೆ 2ರಷ್ಟು ನೀರು ಹಾಕ್ತೀವಿ. ಇದು 1 ಕಪ್ಪಿಗೆ 2 ಗ್ಲಾಸ್ ಯಾಕಪ್ಪ ಅಂದರೆ, ಇದು ದಪ್ಪ ರವೆ, ಚೆನ್ನಾಗಿ ಕುಕ್ ಆಗಬೇಕು. ಅರೆಬರೆ ಬೆಂದರೆ ಚೆನ್ನಾಗಿರಲ್ಲ. ನೋಡಿ, ಅದು ನೀರು ಹಾಕಿ ಮಳ್ಳವರೆಗೂ ಕ್ಲೋಸ್ ಮಾಡಿದ್ದೆ ನಾನು. ಇವಾಗ ಅದು ಮಳ್ತಾ ಇದೆ. ನೋಡಿ, ನಾನು ಬಾಯ್ಲ್ ಆಗ್ತಾ ಇದೆ. ಇವಾಗ ರವೆ ಹಾಕ್ತಾ ಇದ್ದೀನಿ, ಹುರಿದಿಟ್ಕೊಂಡಿರೋ ರವೆ ಹಾಕ್ತಾ ಇದ್ದೀನಿ ನಾನು. ಇದನ್ನ ರವೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ತುಂಬ ಸ್ಪೀಡಲ್ಲಿ ಇಡೋದು ಬೇಡ, ಗ್ಯಾಸ್ನ ಸೀದು ಹೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸಿಮ್ಗೆ ಹಾಕ್ಬಿಡಿ, ತುಂಬ ಸಿಮ್ ಅಲ್ಲ, ಮೀಡಿಯಮ್ ಇದ್ರೂ ಓಕೆ. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಬಿಟ್ಬಿಡಿ 5 ರಿಂದ 10 ನಿಮಿಷ. ತೆಗಿಯೋದೇ ಬೇಡ, ವಾಪಸ್ ಅದನ್ನು ಬಿಟ್ಬಿಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಒಂಚೂರು ನೀರು ಉಳಿಯಲ್ಲ, ಸ್ಟಿಕ್ಕಿ ಆಗಲ್ಲ. ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಅರ್ಧ ಲಿಂಬೆಹಣ್ಣು, ದೊಡ್ಡದಿದ್ರೆ ಅರ್ಧ, ಚಿಕ್ಕದಿದ್ರೆ 1 ಲಿಂಬೆಹಣ್ಣು ಹಾಕೊಂಬಿಡಿ. ಇದೆಲ್ಲ ನೀರು ಇಂಗಿದ ಮೇಲೆ ನೋಡಿ, ಅದನ್ನು ಲಿಂಬೆಹಣ್ಣು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಬಿಡಿ ಬಿಡಿಯಾಗಿ ಸೂಪರ್ ಆಗಿರುತ್ತೆ. ನೀವು ತರಕಾರಿ ಬೇರೆ ಇನ್ನೂ ಬಟಾಣಿ, ಸ್ವೀಟ್ ಕಾರ್ನು ಎಲ್ಲ ಮಿಕ್ಸ್ ಮಾಡ್ಕೋಬೋದು, ಇದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ದಿನ ಉಪ್ಪಿಟ್ಟು ಮಾಡಿರೋ ರವೆ ಉಪ್ಪಿಟ್ಟು ಅದು ತಿಂದು ಬೇಜಾರಾದರೆ ಇದು ಹೆಲ್ದಿಯಾಗೂ ಇರುತ್ತೆ, ಇದು ಬೇಗ ಹೊಟ್ಟೆ ತುಂಬುತ್ತೆ. ನೋಡಿ, ಅದೇ ರೀತಿ ಕರಿಬೇವು ಸ್ವಲ್ಪ ಹಾಕೊಂಬಿಡ, ಕೊತ್ತಂಬರಿ ಹಾಕೊಂಬಿಡೋಣ, ಕಟ್ ಮಾಡಿರೋದು ಲಾಸ್ಟಲ್ಲಿ. ಕೊತ್ತಂಬರಿ ಹಾಕಿದ್ರೆ ಮುಗೀತು ಅಂತ ಅರ್ಥ ಅಲ್ವಾ? ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇವಾಗ ದಲಿಯಾ ಉಪ್ಮಾ, ಅಂದರೆ ದಪ್ಪ ರವೆ ಬ್ರೋಕನ್ ವೀಟ್ ಅಂತ ಏನು ಕರೀತಾರೆ, ಅದರದ್ದು ಉಪ್ಮಾ ರೆಡಿಯಾಗಿದೆ. ತಿನ್ನೋಕ್ಕೆ ಸೂಪರ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಮತ್ತೆ ಬೇರೆ ವಿಡಿಯೋ ಜೊತೆಗೆ ಬರ್ತೀನಿ.